ನಿತ್ಯಾನಂದಂ. ಇವತ್ತು ಗುರುಭಕ್ತಿಯ ಬಗ್ಗೆ ಮಾತಾಡೋಣ. ಗುರುಭಕ್ತಿ ಅಂದರೆ ಗುರುವಿನಲ್ಲಿ ನಿಮ್ಮ ಸಮರ್ಪಣೆ ಮತ್ತು ಆಳವಾದ ಭಕ್ತಿ. ಇದರಿಂದ ನಿಮ್ಮ ಜೀವನ ಅತ್ಯಂತ ಸುಂದರವಾಗುತ್ತೆ. ಗುರುಭಕ್ತಿಯಿಂದ ನೀವು ಗುರುಗಳ ಚೈತನ್ಯ ಜೊತೆ ಮತ್ತೆ ಅವರ ಒಂದು ಬುದ್ಧಿವಂತಿಕೆ ಜೊತೆ ನೀವು ಒಂದಾಗಿರ್ತೀರ. ನಿಮ್ಮ ಜೀವನದಲ್ಲಿ ಕಷ್ಟ ಕಾಲದಲ್ಲಿ ಗುರುಭಕ್ತಿ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಒಳಗಡೆ ನೀವು ಶಾಂತಿಯನ್ನು ನೋಡ್ಬೋದು, ನೆಮ್ಮದಿಯನ್ನು ನೋಡ್ಬೋದು. ನಿಮ್ಮ ಜೀವನ ಅತ್ಯಂತ ಸುಂದರವಾಗಿರುತ್ತೆ. ಗುರುಭಕ್ತಿಯನ್ನು ನೀವು ಬೆಳೆಸ್ಕೊಳ್ಳೋದಿಕ್ಕೆ ಭಗವಾನರ ಸತ್ಸಂಗನ ದಿನ ನೋಡಿ, ಅವರ ದರ್ಶನಗಳನ್ನು ಪ್ರತಿದಿನ ಭಾಗವಹಿಸಿ, ಪುಸ್ತಕಗಳನ್ನು ಓದಿ ಮತ್ತೆ ಮಹಾವಾಕ್ಯನ ಪ್ರತಿದಿನ ಹೇಳ್ಕೊತಾ ಇರಿ. ಇದರಿಂದ ನಿಮ್ಮ ಗುರುಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ನೀವು ಜೀವನವನ್ನ ತುಂಬಾ ಆನಂದಿಸಬಹುದು. ನಿತ್ಯಾನಂದಂ.